ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಸಬ್ಸ್ಕ್ರೈಬರ್ಸ್ನ ಹೆಚ್ಚಿಸ್ಕೋಬೋದು. ಜಾಸ್ತಿ ಮಾಡ್ಕೋಬೋದು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರನ್ನ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಯಾವ ಥರ ನೀವು ಗೇಯ್ನ್ ಮಾಡ್ಬೋದು ಅಂದರೆ, ಲೈಕ್ ಎಲ್ಲರೂ ಟ್ರೈ ಮಾಡಬೇಡಿ. ಲೈಕ್ ಯಾರ್ಯಾರಿಗೆ ನೀಡ್ ಇದೆ, ಓಕೆನಾ? ಈಗ ಅಂದ್ಕೊಳ್ಳಿ, ಈಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಬೇಕು, ನಿಮ್ಮದು 800 ಸಬ್ಸ್ಕ್ರೈಬರ್ಸ್ ಇದೆ, 1000 ಆಗಬೇಕು, ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಲೈಕ್ ಇಲ್ಲ ನಿಮ್ಮದು 700 ಸಬ್ಸ್ಕ್ರೈಬರ್ಸ್ ಇದೆ, ನನ್ನ ಮಾನಿಟೈಸೇಷನ್ ನನ್ನ ಚಾನಲ್ ಆಗಬೇಕು, ಸೊ ನಾನು ಬಂದುಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ ಅನ್ನೋರು ಮಾತ್ರ ಯೂಸ್ ಮಾಡಿ. ಓಕೆನಾ? ಸೊ ಬೇರೆಯವ್ರು ಸುಮ್ಮನೆ ಏನು ಯೂಸ್ ಮಾಡಬೇಡಿ. ಸೊ ಯಾರಿಗೆ ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ನೀಡಿದೆ, ಅವ್ರದ್ದು ಸಬ್ಸ್ಕ್ರೈಬರ್ಸೇ ಆಗ್ತಿಲ್ಲ, ಸಬ್ಸ್ಕ್ರೈಬರ್ ನೀಡಿದೆ ಆ್ಯಂಡ್ ನನ್ನ ಚಾನಲ್ ಮಾನಿಟೈಸೇಷನ್ ಮಾಡಬೇಕು ಅನ್ನೋರು ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತೀನಿ ಯಾವ ಥರ ನೀವು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಬೋದಂತ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆ ಗೈಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನೀಡ್ ಯಾರಿಗಿದೆ ಸಬ್ಸ್ಕ್ರೈಬರ್ಸ್ದು ಅವ್ರು ಮಾತ್ರ ಯೂಸ್ ಮಾಡಿ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡಿ YT ಸಬ್ .in ಅಂತ, ಸಬ್ಸ್ .in ಅಂತ. ಓಕೆನಾ? ಸೊ ಈ ಥರ ಟೈಪ್ ಮಾಡಿಬಿಟ್ಟು ಇದು ಮಾಡಿ. ಓಕೆನಾ? ನಿಮಗೆ ಫಸ್ಟಲ್ಲೇ ಕಾಣಿಸ್ತಿದೆಯಲ್ಲ YT ಸಬ್ಸ್ .in ಅಂತ. ಸೊ ಈ ವೆಬ್ಸೈಟು, ಬೇರೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಡಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ಬಂದುಬಿಟ್ಟು ಯೂಸ್ ಮಾಡಿ. ಓಕೆನಾ? ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇರಲ್ಲ, ಯಾಕಂದರೆ ಫಸ್ಟ್ ನೋಡ್ತಾ ಇದ್ದೀರಾ. ಸೊ ನಮಗೆ ಬಂದುಬಿಟ್ಟು ಹೊಸ ಅಕೌಂಟ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಇದರಲ್ಲಿ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಸೈನ್ ಅಪ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇಲ್ಲಿ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವೇನು ಮಾಡಬೇಕು, ನಮ್ಮ ವಾಟ್ಸಪ್ ನಂಬರು, ಯೂಸರ್ ನೇಮು, ಇಮೇಲು, ಸ್ಟೇಟು, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು. ಸೊ ನಾನಿಲ್ಲಿ ಹಾಕ್ಬಿಡ್ತೀನಿ ನಿಮಗೆ. ಸೊ ವಾಟ್ಸಪ್ ನಂಬರ್ ಏನಿದೆ ನಾನಿಲ್ಲಿ ಹಾಕಿದ್ದೀನಿ. ಯೂಸರ್ ನೇಮ್ ಏನಿದೆ ಅದನ್ನು ಕೂಡ ಹಾಕ್ತೀನಿ. ಯೂಸರ್ ನೇಮ್ ಪಕ್ಕದಲ್ಲಿ ನೀವು 1 2 3 ಏನಾದರೂ ಒಂದು ನಂಬರ್ ಏನಿದೆ ಅದನ್ನು ನೀವು ಹಾಕಬೇಕು. ಓಕೆನಾ? ಬರೀ ಹೀನಾ ಅಂತ ಹಾಕಬೇಡಿ. ಜಸ್ಟ್ ನಿಮ್ಮ ನೇಮ್ ಏನಿರುತ್ತೆ ಅದ್ರ ಪಕ್ಕದಲ್ಲಿ ಏನಾದರೂ 1-2 ನಂಬರ್ ಕೊಡಿ. ಓಕೆನಾ? ಅದಾದಮೇಲೆ ನಾನು ಜಿಮೇಲ್ ಅಡ್ರೆಸ್ ಹಾಕ್ಬಿಡ್ತೀನಿ. ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಏನಿದೆ ಅದನ್ನು ಹಾಕ್ಬಿಡ್ತೀನಿ. ಪಾಸ್ವರ್ಡ್ ಬಂದುಬಿಟ್ಟು ಇಲ್ಲೇನಾದರೂ ಪಾಸ್ವರ್ಡ್ನ ನಾನು ಸೆಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಸೇಮ್ ಪ್ರಾಸೆಸ್ ನೀವು ಮಾಡಬೇಕು. ನಾನಿದೆ ಸೊ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಸಲ ಪಾಸ್ವರ್ಡ್ನ ಹಾಕ್ಬಿಡ್ತೀನಿ. ಓಕೆನಾ? ಇದನ್ನು ಹಾಕಾದ್ಮೇಲೆ ಗೈಸ್ ನಿಮಗಿಲ್ಲಿ ಐ ಆಮ್ ರೋಬೋಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಿಮಗೆ ಒಂದು ಇದು ಕಾಣಿಸ್ತಾ ಇರ್ಬೋದು. ಓಕೆನಾ? ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ 0, ಆಮೇಲೆ ಆರ್ಡರ್ಸ್, ಆಮೇಲೆ ಇಲ್ಲಿ ಟೋಟಲ್ ಬ್ಯಾಲೆನ್ಸ್ 0 ಇದೆಲ್ಲ ತೋರಿಸ್ತಾ ಇದೆ. ಫಸ್ಟ್ ನಮಗೆ ಈ ಡಾಲರ್ ಏನಿದೆ ಇದನ್ನು ಎಕ್ಸ್ಚೇಂಜ್ ಮಾಡಬೇಕು. ಸೊ ನಾವೇನು ಔಟ್ಸೈಡ್ ಕಂಟ್ರಿಯಲ್ಲಿಲ್ಲ, ನಾವು ಇಂಡಿಯಾದಲ್ಲಿರೋದು. ಸೊ ಇಲ್ಲಿ 3 ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ನೀವು ಬಂದರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, USD ಅಂತ. ಓಕೆನಾ? ಸೊ ಇದ್ರ ಮೇಲೆ ನಾವು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು INR ಅಂತ ಕ್ಲಿಕ್ ಮಾಡೋಣ. ಓಕೆನಾ? ಸೊ ಇಲ್ಲಿ INR ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ? ಸೊ ಇದನ್ನು ನಾನು ಮೇಲ್ ಮಾಡಿಬಿಡ್ತೀನಿ. INR ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ಬಂದುಬಿಟ್ಟು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈಗ ನಾವು ಏನು ಮಾಡಬೇಕು, ಇದು ಬಂದುಬಿಟ್ಟು ಜೆನ್ಯೂನ್ ಸಬ್ಸ್ಕ್ರೈಬರ್ಸು ಆ್ಯಂಡ್ ಇದು ನಾನು ಹೇಳಬೇಕಂದ್ರೆ ಇದು ಬಂದುಬಿಟ್ಟು ಪೇಯ್ಡು. ಓಕೆನಾ? ನೀವು ಜಾಸ್ತಿನೂ ಪೇ ಮಾಡಬೇಕಂತ ಇಲ್ಲ, ಎಷ್ಟಂತ ಕಮ್ಮಿಯಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಸಿಕ್ಬಿಡ್ತಾರೆ. ಓಕೆನಾ? ಸೊ ಫಸ್ಟು ನಮಗೆ ಏನು ಮಾಡಬೇಕಂದ್ರೆ ಲಿಂಕ್ ಕಾಪಿ ಮಾಡಬೇಕು. ಓಕೆನಾ? ಸೊ ನಾನಿಲ್ಲಿ ನನ್ನ ಚಾನಲ್ ಲಿಂಕ್ ಏನಿದೆ ಅದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ? ಸೊ ನಾನಿಲ್ಲಿ ನಂದು ಇನ್ನೊಂದು ಚಾನಲ್ ಇದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ಮೇನ್ ಚಾನಲ್ ನಂಗೆ ಬೇಡ, ಇದ್ರಲ್ಲಿ ನಂಗೆ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನಾನು ನನ್ನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಚಾನಲ್ ಏನಿದೆ ಅದು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಬಂದುಬಿಟ್ಟು ಇದರದ್ದು ಲಿಂಕ್ ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿ ಶೇರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ನಾವು ಗೂಗಲಿಗೆ ಬರೋಣ.
ಓಕೆನಾ. ಗೂಗಲಿಗೆ ಬಂದಾದಮೇಲೆ ಗೈಸ್ ಇಲ್ಲಿ ಸರ್ಚ್ ಸರ್ವಿಸ್ ಅಂತ ಇದೆ. ಸೊ ಅದಕ್ಕೆ ಇಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ನಿಮಗೆ ಕ್ಲಿಕ್ ಮಾಡಬೇಕಾಗಿರೋದು ಈ ಆ್ಯರೋ ಬಟನ್ನಲ್ಲಿ, ಓಕೆನಾ. ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಸರ್ವಿಸ್ ಏನೇನಂತ ಇದೆ. ಸೊ ಇಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದೆ, ಯೂಟ್ಯೂಬ್ ವ್ಯೂಸು ನಾನ್ ಡ್ರಾಪ್ ವ್ಯೂಸ್ ಕೂಡ ನಿಮಗೆ ಸಿಗುತ್ತೆ, ನಾನ್ ಡ್ರಾಪ್ ಆ್ಯಂಡ್ ಸಬ್ಸ್ಕ್ರೈಬು ಕೂಡ ನಿಮಗೆ ಲೈಫ್ ಟೈಮಿಗೆ ಅದಿರುತ್ತೆ, ಡ್ರಾಪ್ ಆಗೋಲ್ಲ. ಈಗ ಆದಮೇಲೆ ಕೆಲವೊಂದು ಟೈಮಲ್ಲಿ ಎಲ್ಲ ಸಬ್ಸ್ಕ್ರೈಬರ್ ಮಾಡಿಬಿಡ್ತಾರೆ, ಓಕೆನಾ. ಆ ಥರ ನಾನ್ ಡ್ರಾಪ್ ಸಬ್ಸ್ಕ್ರೈಬರ್ಸ್ ಇದು, ಓಕೆನಾ. ಇಲ್ಲಿ ನೀವು ಇನ್ಸ್ಟಾಗ್ರಾಮ್ದು ಬೇಕಿದ್ರೆ ಮಾಡ್ಕೋಬೋದು, ಟ್ರೇಡ್ಸ್ ಇದೆ, ಫೇಸ್ಬುಕ್ ಪ್ರೊಫೈಲ್ ಇದೆ, ಟೆಲಿಗ್ರಾಮ್ ಇದೆ ಮತ್ತು ಟ್ವಿಟ್ಟರ್ ಇದೆ. ಸೊ ನಮಗೆ ಇದರಲ್ಲಿ ಯಾವುದು ಬೇಕು, ನಮಗೆ ಬೇಕಾಗಿರೋದು ಇಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು, ಓಕೆನಾ. ಸೊ ಸಿಂಪಲಿ ನಾವು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮೇಲೆ ಟಿಕ್ ಮಾರ್ಕ್ ಮಾಡೋಣ. ಅದಾದಮೇಲೆ ನೀವು ಕೆಳಗೆ ಬಂದರೆ ನೋಡಿ ಏನು 1 ಅವರಲ್ಲಿ, ಓಕೆನಾ. ಸೊ ನಮ್ಮದು ಸ್ಪೀಡ್ ಬಂದುಬಿಟ್ಟು 100 to 200 ಡೈಲಿ ಬಂದುಬಿಟ್ಟು ಗೇನ್ ಆಗುತ್ತೆ. ಸೊ ನಾವು ಎಷ್ಟು ಸಬ್ಸ್ಕ್ರೈಬರ್ ಹಾಕಿರ್ತೀವಿ ಅಷ್ಟು. ಆಮೇಲೆ ಚಾನಲ್ ಲಿಂಕ್ ಹಾಕಬೇಕು, ಹೈ ಕ್ವಾಲಿಟಿ ನಾನ್ ಡ್ರಾಪ್ ಅಂತಲೇ ಇದಿದೆ, 30 days ರಿಫೌಂಡ್ ಅಂತ ಇದೆ ಬೈ ಚಾನ್ಸ್ ಬರಲಿಲ್ಲ ಅಂದರೆ, ಓಕೆನಾ. ಡೀಟೇಲ್ಸ್ ಎಲ್ಲ ಇದೆ. ಅದಾದಮೇಲೆ ನಾವು ಇಲ್ಲಿ ಲಿಂಕ್ ಆಪ್ಷನ್ ಇದೆಯಲ್ಲ, ಸೊ ಸಿಂಪಲಿ ನಾವು ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಲಿಂಕ್ ಬಂದುಬಿಟ್ಟು ಹಾಕಿಬಿಡೋಣ. ಸೊ ಇಲ್ಲಿ ಕೆಳಗಡೆ ಕ್ವಾಂಟಿಟಿ ನೀವು ನೋಡೋದಾದರೆ ಇಲ್ಲಿ ಎಷ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕು, ಓಕೆನಾ. ಇಲ್ಲಿ ಮಿನಿಮಮ್ ಅಂತ ಇದೆ ನೋಡಿ. ಸೊ ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು ಅದನ್ನು ನಾವು ಹಾಕೋಣ, ಓಕೆನಾ. ನನಗೀಗ ಅಂದ್ಕೊಳ್ಳಿ ನಾನು 200 ಮಾಡಿ ತೋರಿಸ್ತೇನೆ ನಿಮಗೆ, ಓಕೆನಾ. ಸೊ 200 ಬೇಡ, 100 ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ. 100 ಸಬ್ಸ್ಕ್ರೈಬರ್ಸು, ಓಕೆನಾ. ಸೊ ಇಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಚಾರ್ಜು 100 ಸಬ್ಸ್ಕ್ರೈಬರ್ಸ್ದು ಎಷ್ಟು ತಗೊಳ್ತಾ ಇದೆ ಅಂತ ನೀವು ನೋಡ್ಬೋದು, 150, ಓಕೆನಾ. 150. ನಾನು ನಿಮಗೆ ಆರ್ಡರ್ ಯಾವ ಥರ ಮಾಡೋದಂತ ಹೇಳ್ತಾ ಇರೋದು, ಓಕೆನಾ. ಇಲ್ಲಿ ಲಿಂಕ್ ಹಾಕಬೇಕು, ಇಲ್ಲಿ ನಿಮಗೆ ಕ್ವಾಂಟಿಟಿಯಲ್ಲಿ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕೋ ಅಷ್ಟು ಹಾಕಿದರೆ ಅದರ ಅಕಾರ್ಡಿಂಗ್ ನಿಮಗೆ ಇಲ್ಲಿ ಚಾರ್ಜಸ್ ತೋರಿಸ್ತಾರೆ. ನಮಗೆ ಇಲ್ಲಿ 100 ಸಬ್ಸ್ಕ್ರೈಬರ್ದು 150 ರೂಪೀಸ್ ಇಲ್ಲಿ ಇವರು ಚಾರ್ಜ್ ಮಾಡ್ತಿದ್ದಾರೆ. ಬಟ್ ಆ 100 ಸಬ್ಸ್ಕ್ರೈಬರ್ಸ್ ನಮಗೆ ಸಿಕ್ಬಿಡ್ತಾರೆ ಜೆನ್ಯೂನ್ ಆಗಿ ನಾನ್ ಡ್ರಾಪ್ ಸಬ್ಸ್ಕ್ರೈಬರ್ಸು, ಓಕೆನಾ. ಅದಾದಮೇಲೆ ಇಲ್ಲಿ ಸಿಂಪಲಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆರ್ಡರ್ ಬಂದುಬಿಡುತ್ತೆ. ಬಟ್ ಇಲ್ಲಿ ನಾವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ನೋಡಬೇಕು ನಮ್ಮದು ಬ್ಯಾಲೆನ್ಸ್ ಇಲ್ಲಿ ಬಂದುಬಿಟ್ಟು 0 ಇದೆ. ಇಲ್ಲಿ ನಾವು ಯಾವ ಥರ ಬ್ಯಾಲೆನ್ಸ್ನ ಆ್ಯಡ್ ಮಾಡೋದಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಸಿಂಪಲಿ ಇಲ್ಲಿ 3 ಲೈನ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಆ್ಯಡ್ ಫಂಡ್ ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೇಕು, ಓಕೆನಾ. ಆ್ಯಡ್ ಫಂಡ್ದು ಸಿಂಪಲಿ ಆ್ಯಡ್ ಫಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಪ್ರಾಸೆಸ್ ನೋಡ್ಕೋಬೋದು, ಇಲ್ಲಿ ಯೂಟ್ಯೂಬಲ್ಲಿ ಕೊಟ್ಟಿದ್ದಾರೆ. ಇದು ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಯಾವ ಥರ ಅಂತ. ಸೊ ಸಿಂಪಲಿ ನೀವು ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರಲ್ಲ, ಈ ಸ್ಕ್ಯಾನರ್ ಬಂದುಬಿಟ್ಟು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಓಕೆನಾ. ಈ ಸ್ಕ್ಯಾನರ್ನ ಸ್ಕ್ರೀನ್ಶಾಟ್ ಈ ಥರ ಮಾಡಿಕೊಂಡು ಸಿಂಪಲಿ ನೀವೇನು ಮಾಡಿ ಇಲ್ಲಿಂದ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನಿಮ್ಮದು ಯಾವುದಿದೆ, ಓಕೆನಾ. ಲೈಕ್ ಫೋನ್ಪೇ ಆಗಲಿ, ಗೂಗಲ್ ಪೇ ಅಲ್ಲಿ ಅಷ್ಟು ಬೇಗ ಆಗೋಲ್ಲ, ನೀವು ಬೇಕಿದ್ರೆ ಫೋನ್ಪೇ ಯೂಸ್ ಮಾಡ್ಕೊಳ್ಳಿ ಬೆಟರ್, ಓಕೆನಾ. ಇಲ್ಲಿ ಸ್ಕ್ಯಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ QR ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಆ ಸ್ಕ್ಯಾನರ್ನ ಇಲ್ಲಿಂದ, ಓಕೆನಾ. ಸೊ ಆ ಸ್ಕ್ಯಾನರ್ನ ಬಂದುಬಿಟ್ಟು ಇಲ್ಲಿಂದ ಇದು ಮಾಡಿಕೊಂಡು ನಿಮಗೆ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಇಲ್ಲಿ ಈ ಥರ ಪೇ ಮಾಡಿ, ಓಕೆನಾ. ನೀವು ಇಷ್ಟು ಅಮೌಂಟ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಷ್ಟು ಅಮೌಂಟ್ ಆ್ಯಡ್ ಮಾಡಿ. ನಾನು ಸದ್ಯಕ್ಕೆ ಇಲ್ಲಿ 200ನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ. ಸೊ ನೋಡಿ ಗೈಸ್, ನಾನು ಇಲ್ಲಿ ಬಂದುಬಿಟ್ಟು 200 ಏನಿದೆ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ನಾವು ಪೇ ಮಾಡಾದ್ಮೇಲೆ ಯಾವ ಥರ ಆ್ಯಡ್ ಆಗುತ್ತಂತ ನಾನು ನಿಮಗೆ ಹೇಳ್ತೀನಿ. ಸೊ ಸಿಂಪಲಿ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಒಂದು ಟ್ರಾನ್ಸಾಕ್ಷನ್ ID ಅಂತ ಇರುತ್ತೆ. ಈ IDನ ಬಂದುಬಿಟ್ಟು ನಾವು ಕಾಪಿ ಮಾಡ್ಕೋಬೇಕು, ಓಕೆನಾ. ಸೊ ಫಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಬ್ಯಾಕ್ ಟು ನಾವು ಇಲ್ಲಿಗೆ ವಾಪಸ್ ಬರೋಣ, ಬ್ಯಾಕ್ ಟು ನಾವು ಗೂಗಲಿಗೆ ವಾಪಸ್ ಬರೋಣ, ಓಕೆನಾ. ಗೂಗಲಿಗೆ ಬಂದಾದಮೇಲೆ ಇಲ್ಲಿ ಪೇಮೆಂಟ್ ಅಮೌಂಟು ಅಂತ ಎಲ್ಲ ಇದೆ, ಅದನ್ನು ಹಾಕಿ. ID ಅಂತ ಇದೆಯಲ್ಲ, ಪೇಮೆಂಟ್ ಆರ್ಡರ್ ID ಅಂತ. ಸೊ ಇಲ್ಲಿ ಆ IDನ ನಾವು ಹಾಕಬೇಕು. ಆ ಅಮೌಂಟು ನಾವು ಎಷ್ಟು ಪೇ ಮಾಡಿದ್ವಿ ಅಷ್ಟು ಅಮೌಂಟನ್ನ ನಾವಿಲ್ಲಿ ಆ್ಯಡ್ ಮಾಡಬೇಕು, ಓಕೆನಾ. ಅದಾದಮೇಲೆ ನಾವಿಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಪೇ ಆಪ್ಷನ್ ಮೇಲೆ
ಕ್ಲಿಕ್ ಮಾಡಿ. ಓಕೆನಾ, ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಅಮೌಂಟ್ ಏನಿದೆ ಆ್ಯಡ್ ಆಗಿಬಿಡುತ್ತೆ. ಓಕೆನಾ, ಒಂದ್ಸಲ ನಾನು ನಿಮಗೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಾರಿ, ಆರ್ಡರ್ಸ್ ಅಲ್ಲ, ಆ್ಯಡ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆ್ಯಡ್ ಫಂಡ್ ಅಲ್ಲ, ನಮ್ಮದು ಅಮೌಂಟ್. ಓಕೆನಾ, ಸೊ ನಾವು ಎಷ್ಟು ಅಮೌಂಟು ಹಾಕಿದ್ವಿ ಅದನ್ನು ಬಂದುಬಿಟ್ಟು ನಾನಿಲ್ಲಿ ಶೋ ಮಾಡ್ತೀನಿ ನಿಮಗೆ. ನೀವು ನೋಡ್ಬೋದು ನಮ್ಮದು ಇಲ್ಲಿ 200 ಅಮೌಂಟ್ ಏನಿದೆ ಇಲ್ಲಿ ಆ್ಯಡಲ್ಲಿ ಇದೆ. ಓಕೆನಾ, ಸೊ ಈಗ ನಾವೇನು ಮಾಡೋಣ, ಬ್ಯಾಕ್ ಟು ನಾವು ಹೋಮಿಗೆ ಬರೋಣ, ಸರ್ವಿಸಿಗೆ ಬರೋಣ. ಓಕೆನಾ, ಸೊ ನೋಡಿ ನಂದು ಓಪನ್ ಆಯಿತು. ಆ್ಯಂಡ್ ನಂದು ಅಮೌಂಟ್ ಬಂದುಬಿಟ್ಟು ನೀವು ನೋಡ್ಬೋದು, ನಾನೀಗ ಆ್ಯಡ್ ಮಾಡಿದ್ನಲ್ಲ 200 ಇದು ತೋರಿಸ್ತಾ ಇದೆ. ಈಗ ನಾನು ನಿಮಗೆ ಆರ್ಡರ್ ಬಂದುಬಿಟ್ಟು ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ನಂದು ಆಲ್ರೆಡಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಸೆಲೆಕ್ಟೆಡ್ ಇದೆ. ನಾವಿಲ್ಲಿ ಕೆಳಗೆ ಬಂದರೆ ನಾವು ಲಿಂಕ್ ಬಂದುಬಿಟ್ಟು ಪೇಸ್ಟ್ ಮಾಡೋಣ. ಲಿಂಕ್ ಪೇಸ್ಟ್ ಮಾಡಿಬಿಟ್ಟು ಕ್ವಾಂಟಿಟಿ ನಮಗೆ 100 ಬೇಕು. ಓಕೆನಾ, 100 ಬೇಕು. ಸೊ 100 ಸಬ್ಸ್ಕ್ರೈಬರ್ಸ್ ನಾನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಏನಿದೆ ಅದು ಆರ್ಡರು ಆಗಿದೆ. ಓಕೆನಾ, ಆರ್ಡರ್ ಆಗಿದೆ 150ದು. ಓಕೆನಾ, ಸೊ ನಾವೀಗ ಆರ್ಡರ್ ನಮ್ಮದು ಚೆಕ್ ಮಾಡೋದು ಯಾವ ಥರ, ಸೊ ಸಿಂಪಲಿ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಏನು ಆರ್ಡರ್ಸ್ ಮಾಡಿದ್ವಿ ಆ ಆರ್ಡರ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಆರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಇಲ್ಲಿ ನೀವು ನೋಡ್ಬೋದು ನಮ್ಮದು ಲಿಂಕ್ ಏನಿದೆ ಅದು ಬಂದಿದೆ. ಅದಾದಮೇಲೆ ಈ ಕಡೆ ಸೈಡು 150 ಚಾರ್ಜ್ ಏನಿದೆ ಅದು ಬಂದಿದೆ. ಮತ್ತು ಸ್ಟಾರ್ಟ್ ಕೌಂಟು, ಸೊ ಇದು ಬಂದುಬಿಟ್ಟು 0 ಇಂದ 100 ಬಂದುಬಿಟ್ಟು ಆಗಿಬಿಡುತ್ತೆ ಒಂದು ಡೇಯಲ್ಲಿ, ನೀವು ನೋಡ್ಕೋಬೋದು. ಓಕೆನಾ, ಸರ್ವಿಸ್ ಏನಿದೆ ಅದು, ಸೊ ಇಲ್ಲಿ ಬಂದುಬಿಟ್ಟು ಇನ್ ಪ್ರೋಸೆಸ್ ಇದೆ. ಸೊ ಇನ್ ಪ್ರೋಸೆಸ್ ಬಂದರೆ ನಮ್ಮದು ನಡೀತಾ ಇದೆ ಪ್ರೋಸೆಸ್ಸಲ್ಲಿ. ಸೊ ನಮ್ಮ ಒಂದು ದಿನದಲ್ಲಿ ಆ 100 ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ನಮಗೆ ಆ್ಯಡ್ ಆಗಿಬಿಡುತ್ತೆ. ಸೊ ನೀವು ನಮ್ಮದು ಚಾನಲಲ್ಲಿ ನೋಡ್ಬೋದು ಹೋಗ್ಬಿಟ್ಟು. ಸೊ 302ನೋ 3ನೋ ಎಷ್ಟೋ ಇತ್ತು, ಸೊ 404 ಆಗಿಬಿಡುತ್ತೆ. ನಾಳೆವರೆಗೂ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಓಕೆನಾ, ಸೊ ಇದಿಷ್ಟ ಆದಮೇಲೆ ಬೇಕಿದ್ರೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ನಾವು ಬಂದುಬಿಟ್ಟು ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ಒಂದು ಸಲ ರಿಫ್ರೆಶು ಮಾಡ್ತೀನಿ ನಾನು. ಓಕೆನಾ, ಸೊ ಇಲ್ಲಿಂದ ಇಲ್ಲಿ, ಸೊ ಇದರಲ್ಲಿ ಅಷ್ಟು ರಿಫ್ರೆಶ್ ಆಗೋಲ್ಲ. ಸೊ ನಾನು YT ಸ್ಟುಡಿಯೋ ಓಪನ್ ಮಾಡಿಬಿಟ್ಟೆ ತೋರಿಸ್ಬಿಡ್ತೀನಿ. ಓಕೆನಾ, ಸೊ ಸಬ್ಸ್ಕ್ರೈಬರ್ಸ್ ಏನಿದೆ ಇಲ್ಲಿ ತೋರಿಸ್ತಾ ಇದೆ. ಬಟ್ ಇದು ಒಂದು ದಿನದಲ್ಲಿ 404 ಆಗಿಬಿಡುತ್ತೆ. ಓಕೆನಾ, ಬಟ್ ಈಗ ಪ್ರಾಸೆಸ್ಸಲ್ಲಿ ನಡೀತಾ ಇದೆ, ಬಟ್ ಆ್ಯಡ್ ಆಗಿಬಿಡುತ್ತೆ. ಓಕೆನಾ, ನೀವು ನೋಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ನೀವು ಇದು ಯಾವುದೇ ಇದಕ್ಕೆ ಯೂಸ್ ಮಾಡಬೇಡಿ. ಇದು ಬಂದುಬಿಟ್ಟು ನೀವು ಏನಕ್ಕೆ ಯೂಸ್ ಮಾಡಿ ಅಂದರೆ ಲೈಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ನೀಡ್ ಇದೆ. ಓಕೆನಾ, ಲೈಕ್ ನಿಮಗೆ ಸಬ್ಸ್ಕ್ರೈಬರ್ ನೀಡ್ ಇದೆ, ಒಂದು 100 ಇಲ್ಲ 200 ಸಬ್ಸ್ಕ್ರೈಬ್ ಬೇಕಾಗಿದೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಬಟ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ಅನ್ನೋರು ಮಾತ್ರ ಇದನ್ನು ಯೂಸ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.